ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಕಟ್ಟಿಂಗನ್ನು ನಿಮಗೆ ಏನಕ್ಕೆ ತೋರಿಸ್ಬೇಕಾಗಿತ್ತು, ಅರ್ಜೆಂಟ್ ಇದ್ದಿದ್ದರಿಂದ ನಾನು ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋ ಮೂಡಲ್ಲಿ ನಾನು ಇರಲಿಲ್ಲ. ಸಾರಿ, ನಿಮಗೆ ಗೊತ್ತು ವಿಷಯ ಏನು ಅಂತ. ನನಗೆ ಆದರೆ ಇದನ್ನು ಅರ್ಜೆಂಟು ಅವ್ರಿಗೆ ಸ್ಟಿಚ್ ಮಾಡಿಕೊಡ್ಬೇಕಾಗಿದ್ದರಿಂದ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು 60 ಸೆಂಟಿಮೀಟರ್ ಬಟ್ಟೆ ಐತೆ ಫ್ರೆಂಡ್ಸ್. ಅದು 60 ಸೆಂಟಿಮೀಟ್ರಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಲರ್ಸು ಸ್ಯಾರಿದು ಕೂಡ ಸೇರ್ಕೊಂಡು 60 ಸೆಂಟಿಮೀಟರ್ ಬಟ್ಟೆನಲ್ಲಿ ಈಗ ನಾವು ಬ್ಲೌಸ್ ಸ್ಟಿಚಿಂಗನ್ನು ಕಟ್ಟಿಂಗನ್ನು ಮಾಡಬೇಕು. ನಾವು ಇಷ್ಟು ಫುಲ್ಲನ್ನು, ಇದು ಬಂದು 11 ಎದೆ ಸುತ್ತಳತೆ, 44 ಎದೆ ಸುತ್ತಳತೆ. ನಾನು ಇದಕ್ಕೆ ಫುಲ್ಲು ಇಷ್ಟನ್ನು ಕೂಡ ತಗೊತಾ ಇದ್ದೀನಿ. ಇದು ಎಷ್ಟಿದೆಯೋ ಇಷ್ಟನ್ನು ಕೂಡ ತಗೊತಾ ಇದ್ದೀನಿ. ಅಷ್ಟು ತಗೊಂಡ್ರೆ ಕೂಡ ನಮಗೆ ಸಿಗ್ತಾ ಇರೋದು. ಮೊದಲು ನಾನು ಸ್ಲೀವನ್ನು ಕಟ್ ಮಾಡಿ ಎತ್ತಿಟ್ಬಿಡೋಣ. ಕೆಳಗಡೆ ನಾನು ತಗೊಂಡು ಸ್ಲೀವನ್ನು ಕಟ್ ಮಾಡ್ತೀನಿ. ಸ್ಲೀವ್ ಕೂಡ ಅವರು ಈಗ ಬೇಡ, ಏನು ತುಂಡ ತೋಳು ಬೇಡ ಅಂತ ಹೇಳಿರೋದ್ರಿಂದ ಮಿನಿಮಮ್ 6 ಇಂಚಸ್ ಅಥವಾ 7 ಇಂಚಸ್ವರೆಗೂ ನಾವು ಇಡಲೇಬೇಕಾಗುತ್ತೆ. ನಾನಿಲ್ಲಿ ಸ್ಲೀವ್ಗೆ ಅಂದ್ಬಿಟ್ಟು ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿಗೆ ತಗೊತಾ ಇದ್ದೀನಿ ನಾನು. ಈ ಥರ ಬಟ್ಟೆ ಕೊಟ್ಟಾಗ ನೋಡ್ಕೊಂಡು ಮಾಡಿ ಬಟ್ಟೆಯನ್ನು ಕಟ್ ಮಾಡಿ. ಆಮೇಲೆ ಕಟ್ ಮಾಡಿಬಿಟ್ಟು ವೇಸ್ಟ್ ಆಗಿಬಿಟ್ರೆ ಆಮೇಲೆ ಬಟ್ಟೆ ನೀವೇ ತಂದು ಕೊಡಬೇಕಾಗುತ್ತೆ. ಅದರಿಂದ ಅಷ್ಟೇ. ನೋಡಿ ಕ್ಲೀನಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಇಷ್ಟು ಮಾಡ್ಕೊತಿದ್ದೀನಿ. ನೀಟಾಗಿ ಇಟ್ಕೊಳ್ಳೋಣ. ಎಷ್ಟಿದೆಯೋ ಅದರೊಳಗೆ ನೀಟಾಗಿ ಕಟ್ಟಿಂಗನ್ನು ಮಾಡ್ತೀನಿ. ನೋಡಿ ಲೈನಿಂಗ್ ಬಟ್ಟೆನೂ ಇದನ್ನು ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಲೈನಿಂಗಿಗೂ ಮತ್ತು ಇದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು 1 ಮೀಟರ್ ಲೈನಿಂಗನ್ನು 1 ಮೀಟರ್ ತರಿಸಿದ್ದೀನಿ ನಾನು. ನೋಡಿ ಇದನ್ನು ಫೋಲ್ಡ್ ಮಾಡಿದ್ರೆ ಇದರಲ್ಲಿ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಐತೆ ಅಷ್ಟೇನೆ. ಅದರ ಬಟ್ಟೆ ಬಂದು ತುಂಬಾ ಬಟ್ಟೆ, ಈಗ ಸ್ಲೀವ್ಗೂ ಕೂಡ ನಾವು ತುಂಬಾ ಬಟ್ಟೆ ಕೊಡಬೇಕು. ಇದು ನೋಡಿ ರೆಡಿ ಸ್ಲೀವ್ದು ನಾನು ಲೈನಿಂಗು ನೋಡ್ತಾ ಇರ್ಬೋದು. ಅರ್ಧಕ್ಕಿಂತ ಸ್ವಲ್ಪ ಅಷ್ಟೇನೆ, ಇಷ್ಟು ಇನ್ನ ಬೇಕು ಅನ್ಸಿದ್ರೆ ನಾವು ಎಷ್ಟು ಬಟ್ಟೆಯನ್ನು ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಒಂದ್ಸಲ ಐರನ್ ಮಾಡಿದ್ದೀನಿ. ಇದನ್ನ ಏನು ಕಾಟನ್ ಇದೆಯೋ ಅದನ್ನ ಒಂದ್ಸಲ ಐರನ್ ಆಲ್ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸಲ ಕೂಡ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದ್ಸಲ ಮಾಡ್ತೀನಿ. ಅವಾಗೇನಾಗುತ್ತೆ, ನಿಮ್ಮದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ತೋರಿಸ್ತೀನಿ ನೋಡಿ. ನಾನು ಸ್ಲೀವ್ ಬಂದು 7 ಇಂಚಸ್ ಇಡ್ತಾ ಇದ್ದೀನಿ. 7 ಇಂಚಸ್ಗೆ ಅಂದ್ಬಿಟ್ಟು ನಾನು 8 ಇಂಚನ್ನು ತಗೊತೀನಿ. 8 ಇಂಚು ನಾನಿಲ್ಲಿ ತಗೊತಾ ಇದ್ದೀನಿ. ನೋಡಿ 7 ಇಂಚಸ್ ಬೇಕು ರೆಡಿ ಅನ್ನೋದ್ರಿಂದ 8 ಇಂಚನ್ನು ನಾನು ಸ್ಲೀವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿಂದ ನಾನು ಇಷ್ಟಕ್ಕೆಲ್ಲ ನಾನು 3 ಇಂಚಸ್ಸನ್ನು ಡೌನಿಂಗನ್ನು ಮಾಡ್ತೀನಿ. ನೋಡಿ ಇಷ್ಟು ಡೌನಿಂಗ್ ಮಾಡ್ತೀನಿ. ನೋಡಿ ಈ ಥರ ಕಟ್ ಮಾಡೋಣ. ಇದು ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಕೊಟ್ಟು ಮಾಡೋದ್ರಿಂದ ಒಂದು ಸ್ವಲ್ಪ ಮೇಲಕ್ಕೆ ನಾನು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀಟಾಗಿ ಇಲ್ಲಿವರೆಗೂ ನಾನು ನೀಟಾಗಿ ಆಮೇಲೆ ಶೇಪನ್ನು ತೆಗಿತೀನಿ. ಈಗ ಏನಕ್ಕಪ್ಪ ಅಂದರೆ ಇನ್ನು ತುಂಬ ಅರ್ಧದಿಂದ ನಾವು ಕೊಡೋದ್ರಿಂದ, ಬಟ್ಟೆನ ಕೊಡೋದ್ರಿಂದ ಸ್ವಲ್ಪ ವೇರಿಯೇಷನ್ ತುಂಡ ಆಗೋ ಚಾನ್ಸಸ್ ಇಟ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಮೇಲಕ್ಕೆ ನನಗೆ ಕಟ್ ಮಾಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಬಟ್ಟೆ ಎಲ್ಲ ಕೂಡಿಸಿ ಎಲ್ಲ ಆದಮೇಲೆ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ಈಗ ನಾನು ಎಷ್ಟು ಉಳಿದಿದೆಯೋ ಫಸ್ಟು ಲೈನಿಂಗನ್ನು ಇಟ್ಕೊಳ್ಳೋಣ. ಉಳಿದಿರೋ ಅಂತಹ ಲೈನಿಂಗನ್ನು ಇಟ್ಕೊತಾ ಇದ್ದೀನಿ. ಇದು ಬಂದು 44 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್. ತೋರಿಸ್ತೀನಿ ಅಳತೆ ಬ್ಲೌಸಲ್ಲಿ.
ಅವ್ರು ಉದ್ದ ತೊಳ್ಬೇಕು ಅಂದಿದ್ದಕ್ಕೆ ನಾನು ಉದ್ದ ತೊಳ ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಎಷ್ಟು ನೀವೇ ನೋಡ್ತಿದ್ದೀರಾ 60 ಸೆಂಟಿಮೀಟ್ರಲ್ಲಿ ಉದ್ದ ತೊಳು ಕೂಡ ಹೊಲಿಯೋಕ್ಕಾಗಲ್ಲ. ಈ ಸೀರೆ ಪನ್ನ ಇರೋದ್ರಿಂದ ಪರವಾಗಿಲ್ಲ. ನೀವೇನಾದ್ರೂ ಬ್ಲೌಸೇನ ಕಟ್ ಮಾಡ್ಕೊಂಡು ಈ ಥರ ಆಗ್ಬಿಟ್ಟಾಗ ದೊಡ್ಡ ಅಳತೆ ಹೊಲಿಬೇಕು ಅಂದಾಗ ನಮಗೆ ಬಟ್ಟೆ ಸಿಗಲ್ಲ. ನೋಡಿ ಕರೆಕ್ಟಾಗಿ 11 ಇಂಚ್ ಐತೆ. 11 ಎದೆ ಸುತ್ತಳತೆ ಅಂದರೆ 44 ಎದೆ ಸುತ್ತಳತೆದು. 44ಗೆ ನಾವು 11 ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಅಂತ ಇಟ್ಕೊಬೇಕಾಗುತ್ತೆ. ಓಕೆ, ಈಗ ಕರೆಕ್ಟಾಗಿ ನಾನೇನು ಫೋಲ್ಡ್ ಮಾಡ್ಕೊಂಡಿದ್ದೀನೋ ಅದು ಕರೆಕ್ಟಾಗಿ ಇರೋದ್ರಿಂದ ಇಷ್ಟನ್ನು ತಗೊತೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಲೈನಿಂಗಿಗೂ ಕೂಡ ನಾವೇನು ಮಾಡಬೇಕಾಗತ್ತೆ, ಬಟ್ಟೆಯನ್ನು ಕೊಡಬೇಕು. ಇಲ್ಲಿ ಲೈನಿಂಗಿಗೂ ಕೂಡ ಬಟ್ಟೆಯನ್ನು ಕೊಡಬೇಕು. ಇಲ್ಲಿ ಉಳಿದಿರೋ ಅಂತಹ ಬಟ್ಟೆ ಏನಿದೆಯೋ ಇದನ್ನು ನಾನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇಷ್ಟು ಬೇಕು ಅವ್ರಿಗೆ, ಇಷ್ಟು ಬೇಕು, ಇದನ್ನು ಈ ಥರ ನೀಟಾಗಿ ಇಟ್ಕೊತೀನಿ. ನೋಡ್ತಾ ಇರ್ಬೋದು, ಅಕಸ್ಮಾತ್ ನಾವು ಇಲ್ಲ ಆಲ್ರೆಡಿ ನೋಡಿ ನೀವು ನೋಡ್ಕೊಂಡು ಕಟ್ ಮಾಡಿ, ಇಲ್ಲ ಆಲ್ರೆಡಿ ನೋಡ್ತಾ ಇರ್ಬೋದು ಇದು ವೇಸ್ಟೇಜು. ಅದನ್ನು ಎಲ್ಲ ಸೇರಿಸೇನಾದರೂ ನಾವು ಕಟ್ ಮಾಡೋದ್ರಿಂದ ಬ್ಲೌಸು ಶಾರ್ಟೇಜ್ ಬಂದ್ಬಿಡುತ್ತೆ. ಇಲ್ಲ ಆಲ್ರೆಡಿ 1 ಇಂಚು ವೇಸ್ಟೇಜ್ ಐತೆ. ನಾವೇನಾದರೂ ಇದನ್ನು ಕೌಂಟ್ ಮಾಡ್ಕೊಂಡು ಅಂದರೆ ನಾವು ಇದು ಕಡಿಮೆ ಆಗೋಗ್ಬಿಡುತ್ತೆ ಬಟ್ಟೆ ಎದೆ ಸುತ್ತಳತೆಗೆ. ಅದನ್ನು ನೋಡ್ಕೊಂಡು ನಾವು ಕಟಿಂಗನ್ನು ಮಾಡ್ಕೊಬೇಕಾಗತ್ತೆ. ನೋಡಿ ಹಿಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಕಾಣಿಸುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲೌಸ್ ಉದ್ದವನ್ನು ಇಟ್ಕೊಳ್ಳೋಣ. ಈಗ ಬ್ಲೌಸ್ ಅಳತೆಯನ್ನು ತೆಗೆದುಕೊಂಡು ಬ್ಲೌಸ್ ಉದ್ದವನ್ನು 2 ಲೇಯರ್ಗಳನ್ನು ನಾನು ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ 2 ಕರೆಕ್ಟಾಗಿ ಇಲ್ಲಿ ಐತೆ. ಈಗ ನಾವು ಎದೆ ಸುತ್ತಳತೆ ನೋಡಾಯಿತು. ಈಗ ಬ್ಲೌಸ್ ಲೆಂತನ್ನು ನೋಡೋಣ. ಬ್ಲೌಸ್ ಉದ್ದವನ್ನು ನೀವು ಬ್ಲೌಸ್ ಇಟ್ಕೊಂಡು ಬೇಕಾದರೂ ಮಾಡ್ಬೋದು, ಇಲ್ಲ ಟೇಪಲ್ಲಿ ಕೂಡ ಮಾಡ್ಬೋದು. ಬೆನ್ನಿನಿಂದ ಹಿಂಗೆ ಹಿಡಿದು 14 ಇಂಚು ಬ್ಲೌಸ್ ಉದ್ದ ಬಂದು ಇದು 14 ಇಂಚ್ ಐತೆ. 14 ಇಂಚ್ ಇರೋದ್ರಿಂದ ಪ್ಲಸ್ ಬ್ಯಾಕಲ್ಲಿ 1 ಇಂಚ್ ಮಾತ್ರನೇ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ನಾವು. ನಾನಿಲ್ಲಿ ಗುಂಡ್ಪಿನ್ನನ್ನು ಹಾಕ್ತೀನಿ, ಯಾಕಂದರೆ ವೇರಿಯೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ 2 ಸೈಡು ಗುಂಡ್ಪಿನ್ ಹಾಕ್ತೀನಿ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಯಾವುದೇ ಕಾರಣಕ್ಕೂ ಅಲ್ಗಾಡಬಾರ್ದು ಅನ್ನೋ ಕಾರಣಕ್ಕೆ 14 ಇಂಚು ರೆಡಿ ಇರೋದ್ರಿಂದ ನಾನು 15 ಇಂಚ್ಗೆ ಬ್ಯಾಕಲ್ಲಿ ಮಾಡ್ತೀನಿ. ನೋಡಿ 15 ಇಂಚ್ಗೆ ಬ್ಯಾಕಲ್ಲಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಈಗ ಇಷ್ಟನ್ನು ಹಿಂಗೆ ಇಟ್ಕೊಂಡು ನೀಟಾಗಿ ಫ್ರಂಟಿಗೆ ತಕ್ಕೊಂಬಿಡೋಣ. ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಎಷ್ಟು ಬೇಕಾಗಿತ್ತೋ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೊಂದ್ಸಲ ನಾವು ಇದನ್ನು ಮಾಡ್ಬೋದು, ಅಳತೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನಾವಿನ್ನ ಏನು ಕಟ್ ಮಾಡಿಲ್ಲಲ್ಲ, ಅದರಿಂದ ಅಳತೆ ಮಾಡ್ಕೊಬೋದು. ಬ್ಯಾಕಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನೋಡಿ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಐತೆ, ಕರೆಕ್ಟಾಗಿ ತೊಗೊತೀನಿ. ಯಾಕಂದರೆ ಜಾಸ್ತಿ ಉದ್ದ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. 15.5 ಐತೆ, ಓಕೆ 15.5 ಇದ್ರಲ್ಲಿ. ನೋಡಿ ಇದು ಏನು ಹಾಕಿರ್ತೀವಿ ಗುಂಡ್ಪಿನ್ನು ಅದನ್ನು ತೆಗೆದ್ಬಿಟ್ಟು ಮತ್ತೆ 4 ಲೇಯರ್ಗಳಿಗೆ ಹಾಕಿ, ಬ್ಯಾಕು ಮತ್ತು ಫ್ರಂಟು 2 ಸೇರ್ಸಾಕಿ. ಮತ್ತು ಇಲ್ಲಿ ನಾನೇನು ಮಾಡ್ತೀನಿ, 1 ಇಂಚ್ ಎಕ್ಸ್ಟ್ರಾವನ್ನು ತೊಗೊತೀನಿ ಫ್ರಂಟಲ್ಲಿ. ಇದು ಬ್ಯಾಕಲ್ಲಿ ನಾವು 15 ಇಂಚನ್ನು ತೆಗೆದುಕೊಂಡಿದ್ದೀವಿ, ಫ್ರಂಟಲ್ಲಿ 16 ಇಂಚು ಪ್ಲಸ್ 1 ಇಂಚನ್ನು ನಾವು ತಗೊಳ್ಳೇಬೇಕು, ಯಾಕಂದರೆ ಮಾರ್ಜಿನ್ಗೋಸ್ಕರ. ಇದಾಯಿತು. ಈಗ ನೀಟಾಗಿ ಇಟ್ಕೊಂಡಿದ್ದೀವಿ. ಇದನ್ನು ಏನೋ ಬಟ್ಟೆನ ಅಕಸ್ಮಾತು ನಮಗೆ ಇದು ಬೇಡ ಅನ್ಸಿದ್ರೆ ನೀವು ಇದನ್ನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ನಾನು ಇಲ್ಲಿಗೂ ಪ್ಯಾಚಪ್ ಆದರೆ ಬಟ್ಟೆ ಇತ್ತು ಅಂದರೆ ಪ್ಯಾಚ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಅಕ್ವರ್ಡಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕಷ್ಟೇನೆ.
ಎದೆ ಸುತ್ತ ಅಳತೆ ಮತ್ತೊಮ್ಮೆ ಚೆಕ್ ಮಾಡೋಣ. ಬ್ಲೌಸ್ ಲೆಂತ್ ಫ್ರಂಟಲ್ಲಿ 16.5 ಐತೆ, ಬ್ಯಾಕಲ್ಲಿ 15.5 ಐತೆ. 1/2 ಇಂಚ್ ಜಾಸ್ತಿನೇ ಐತೆ. ಓಕೆ, ತೊಂದರೆ ಏನಿಲ್ಲ. ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಒಂಚೂರು ಉದ್ದ ಆದ್ರೂ ಅಂತ ತೊಂದರೆ ಏನಾಗಲ್ಲ. ಮತ್ತೆ ಕಾಟನ್ ಇರೋದ್ರಿಂದ ವಾಶ್ ಮಾಡಿದ್ರೆ ಸ್ವಲ್ಪ ಶಿಂಕ್ ಆಗೋ ಚಾನ್ಸಸ್ ಇರುತ್ತೆ. 11 ಇಂಚು ಪ್ಲಸ್ 2 ಇಂಚಸ್ ಮಾರ್ಜಿನ್ ಅಂದ್ರು 13 ಇಂಚ್ ಐತೆ, ಪರವಾಗಿಲ್ಲ, ಸಾಕಾಗುತ್ತೆ. ನಾವು 11 ಇಂಚ್ ಇದ್ದಾಗ 11 ಇಂಚೇ ತಗೊಬಾರ್ದು. 11.5 ಪಾಯಿಂಟ್, 1 ಪಾಯಿಂಟ್ಗೆ ನಾವು ಏನು ಮಾಡಬೇಕಾಗತ್ತೆ, ಎಕ್ಸ್ಟ್ರಾ ತಗೊಬೇಕಾಗತ್ತೆ. ಯಾಕಂದ್ರೆ ನಾವು ಫ್ರಂಟಲ್ಲಿ ಇದನ್ನ ಮಾಡ್ತೀವಲ್ವಾ, ಡಾಟ್ಸ್ ಎಲ್ಲ ಹಿಡಿದಾಗ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೇನೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು 11 ಇದಕ್ಕೆ ಮಾಡಿಬಿಟ್ಟು ಪ್ಲಸ್ 1/2 ಇಂಚ್ಗೆ ನಾನು ಈ ಥರ ಕ್ರಾಸ್ ಆಗಿ ಮಾಡ್ತೀನಿ ನೋಡಿ. ಈ ಥರ ಫ್ರಂಟಲ್ಲಿ ನೀವು ಈ ಥರನೇ ಮಾಡ್ಕೊಬೇಕಾಗುತ್ತೆ ನೋಡಿ. ಈಗ ನಮಗೆ ಬೇಕಾದಂತಹ ಇದು ಅಳತೆ ಕರೆಕ್ಟಾಗಿ ಸಿಕ್ತು. ಇಲ್ಲಿ ನಾನು 4 ಇಂಚನ್ನು ತೊಗೊತೀನಿ. ಇದಕ್ಕೆ ಬೆಡ್ ಪಟ್ಟಿಗೆ 4 ಇಂಚು ತೊಗೊತೀನಿ. ನಾನು ಇಲ್ಲಿ ಫುಲ್ಲು ತೊಗೊಂಬಿಟ್ಟಿದ್ದೀನಿ ಬಟ್ಟೆ. ಯಾವುದು ಸೈಡಲ್ಲಿ ಆಗಿರ್ಬೋದು, ನೀವೇ ನೋಡಿದ್ದೀರಾ ಯಾವ ಸೈಡಲ್ಲಿ ಏನು ಯಾವುದು ಎಕ್ಸ್ಟ್ರಾ ಉಳಿದಿಲ್ಲ. ಮತ್ತು ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ಮತ್ತು ಇಲ್ಲಿಂದ ಕೂಡ ನಾನು 3 ಇಂಚಸ್ಗೆ ಹಾಕಿದ್ದೀನಿ. ಇಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, 3.5ಗೆ. ಮತ್ತು ಪ್ಲಸ್ 2.25ಗೆ ಒಂದು ಮಾರ್ಕ್ ಹಾಕ್ತೀನಿ. ಮತ್ತು ಸೆಂಟ್ರಿಂದ ನಾನು ಮೇಲಕ್ಕೆ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಈ ಥರ ಒಂದು ಶೇಪನ್ನು ಕೊಡಿ. ಇಲ್ಲಿ ನಾನು 2.5 ತಗೊತಾ ಇದ್ದೀನಿ, ಕರೆಕ್ಟಾಗಿ 2.5 ತಗೊತೀನಿ, ನೋಡ್ತಾ ಇರ್ಬೋದು. ಇಲ್ಲಿಂದ 3.5ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಮೇಲಿನಿಂದ ಕೆಳಕ್ಕೆ 6.25ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. 6.25ಗೆ ಯಾಕೆ ಹಾಕಿದ್ರೆ ಅಂದರೆ ನಾನು ಸ್ಲೀವ್ ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಡಿಮೆನೇ ತಗೊಂಡಿದ್ದೀನಿ. ಇದನ್ನ 1.5 ಇಂಚಸ್ ಅಥವಾ 1.25 ಇಂಚಸ್ ನೋಡಿ, 1.25ಗೆ ನಾನು ಕರೆಕ್ಟಾಗಿ ಮಾರ್ಕನ್ನು ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿ 1.25, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಬರೋ ಥರ ನೋಡ್ಕೊಂಡು ಇನ್ನೊಂದು ಮಾರ್ಕನ್ನು ಈ ಥರ ನೀಟಾಗಿ ಹಾಕೊಂಬಿಡಿ. ಅಷ್ಟೇ, ಈಗ ಮುಗೀತು. ಇದು ಮಾರ್ಕಿಂಗ್ ಮುಗೀತು, ಕಂಕ್ಲು ಮಾರ್ಕಿಂಗ್. ಮೇಲಿನಿಂದ ಕೆಳಕ್ಕೆ ನಾನು 7 ಇಂಚಸ್ಗೆ ಡೀಪನ್ನು ಇಡ್ತಾ ಇದ್ದೀನಿ. ಇವರು ಡೀಪ್ ಇಡ್ತಾರೆ, ಹಂಗಾಗಿ ನಾನು ಇಲ್ಲಿ ಏನಂದರೆ ಜಾಸ್ತಿ ಬ್ರಾಡ್ ಎಲ್ಲ ಕೊಡ್ತಾ ಇಲ್ಲ, ನಾರ್ಮಲ್ ಆಗಿ ಕೊಟ್ಟಿದ್ದೀನಿ. ಇದನ್ನು ಅಷ್ಟೇ, ಇದೇನಿದೆಯೋ ಇದ್ರ ಸೆಂಟರ್ಗೆ ನಾವು ಒಂದು 3 ಅಥವಾ 3.5 ಇಂಚಸ್ಗೆ ನೀವು ಒಂದು ಮಾರ್ಕನ್ನು ಹಾಕಿದ್ರೆ ಆಯಿತು. 3 ಇಂಚಸ್ಗೆ ಮಾಡಿದ್ದೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡಿಬಿಡೋಣ. ಬಟ್ಟೆ ಕಡಿಮೆ ಇದ್ದಾಗ ನೀವು ಈ ಥರ ಎಲ್ಲೂ ಕೂಡ ಇಲ್ಲಿ ಸೈಡಲ್ಲೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಉಳಿಸ್ಕೊಂಡು ನೀವು ತೋಳಿಗೆಲ್ಲ ನಾವು ಈಗ ತೋಳಿಗೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿಗೆ ಎಲ್ಲನೂ ಕೂಡ ನಾವು ಮಾಡ್ಕೊಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಕ್ಲೀನಾಗಿ ನಾವು ಬಟ್ಟೆಯನ್ನು ಉಳಿಸ್ಕೊಬೇಕು. ಇದು ಬೆಲ್ಟ್ ಪಟ್ಟಿ ನಮಗೆ ಇಷ್ಟ ಆಗ್ಲದ ಬೆಲ್ಟ್ ಪಟ್ಟಿನೂ ಬೇಕಾಗಿರಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಯಾಕಂದರೆ ನಾವು 3 ಇಂಚು ನಾವಿಲ್ಲಿ ಡಾಟ್ಸ್ ಹಿಡಿತೀವಲ್ವಾ, ಇದಕ್ಕೆ ಹೋದಾಗ ಇದಿಷ್ಟು ಸಾಕಾಗುತ್ತೆ. ಇದಕ್ಕೆ ನಾವು ಇನ್ನೊಂದು ಪ್ಯಾಚನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಬೆಲ್ಟ್ ಪಟ್ಟಿಯನ್ನು ನಾನು ತೊಗೊಬೇಕು. ನೋಡಿ, ಇದು 4 ಲೇಯರ್ಗಳನ್ನು ಏನು ಮಾಡಿ ಫಸ್ಟ್ ಏನಿರುತ್ತೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನಾನು ಇದರೊಳಗೆ ಇದಕ್ಕೆ ಯೂಸ್ ಮಾಡ್ಕೊತೀನಿ, ಇದು ಸ್ಲೀವ್ಗೆ ಮತ್ತು ಡಬಲ್ ಪಟ್ಟಿಗೆ ಇದರಲ್ಲಿ ಯೂಸ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಪೀಸನ್ನು ನಾವು ಮೇಲ್ಗಡೆದು 4 ಲೇಯರ್ಗಳನ್ನು ತೆಗೆದುಕೊಬೇಕಾಗುತ್ತೆ. ತೆಗೆದುಕೊಂಡು ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ವೇರಿಯೇಷನ್ ಇದ್ರೆ ಸಾಕಾಗುತ್ತೆ. ಬ್ಯಾಕಲ್ಲಿ ಸಿಂಪಲ್ ಆಗಿ ಡಿಸೈನ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಕೊಟ್ಟರಾಯ್ತು. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನಮಗೆ ಫ್ರಂಟಲ್ಲಿ ಇರೋ ಅಷ್ಟು ಅಳತೆ ಬೇಕಾಗಲ್ಲ. ನೋಡಿ, ಈಗ ಬ್ಯಾಕು ಕರೆಕ್ಟಾಗಿ ನಮಗೆ ಸಿಕ್ತು ಅಳತೆ. ಈಗ ಫ್ರಂಟನ್ನು ಮುಂಭಾಗದ ಇದನ್ನು ನೀಟಾಗಿ ಕಟ್ ಮಾಡ್ತೀನಿ. ನೋಡಿ, ಇದಾಯಿತು. ಇದು ಕೂಡ ನಾವು ಒಂದು ಸ್ಲೀವ್ಗೆ ಅಟ್ಯಾಚನ್ನು ಮಾಡ್ಕೊಬೋದು.
ತುಂಬಾ ಲಾಂಗ್ ಆಗಿರೋಂತಹ ಪಟ್ಟಿಗಳು ಬೇಕಾಗುತ್ತೆ ನಮಗೆ. ಒಂದಾಯಿತು, ಇನ್ನು 3 ನಾವು ತಗೊಬೇಕಾಗುತ್ತೆ. ಇದು ಫ್ರಂಟ್ ಪಾರ್ಟ್ ಆಯಿತು. ನೀಟಾಗಿ ಇದಕ್ಕೆ ಯಾವುದೇ ಪಟ್ಟಿಯನ್ನು ನಾವು ಕೂಡ್ಸೋಂಗಿಲ್ಲ. ಇಲ್ಲ ಅಕಸ್ಮಾತ್ ಕಾಣಿಸುತ್ತೆ ಅನ್ನೋದಾದರೆ ಕೊಡ್ಬೋದು. ಇಲ್ಲಿ ನಾನು ಕೊಡ್ತೀನಿ, ಯಾಕಂದರೆ ಒಂಥರ ಕಾಣಿಸುತ್ತೆ. ಅದರಿಂದ ನಾವೇನಾದರೂ 2 ಸೈಡ್ ಕೊಡಂಗೆ ಮಾಡಿದ್ದಿದ್ರೆ ನಾವು 2 ಸೈಡ್ಗೂ ಬಟ್ಟೆಯನ್ನು ಕೊಡಬೇಕಾಗ್ತಿತ್ತು. ಅದರಿಂದ ನಾನು ಒಂದೇ ಸೈಡ್ಗೆ ಬರೋ ಥರ ನೋಡ್ಕೊಂಡಿದ್ದೀನಿ. ಇಲ್ಲಿಷ್ಟು ನಾನು ಉಳಿದಿದ್ರಿಂದ ನೋಡಿ, ಈಗ ಇದು ಇದಕ್ಕೆ ಈ ಪಟ್ಟಿ ಕೊಟ್ಟರೆ ಇದು ಫ್ರಂಟು ರೆಡಿ ಆಯಿತು. ಇದಕ್ಕಿನ್ನ ಯಾವುದೇ ಬಟ್ಟೆಯನ್ನು ಕೂಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ನಾನು ಲೈನಿಂಗನ್ನು ಕೊಡಬೇಕಾಗುತ್ತೆ. ನೋಡಿ, ಇದು ಕರೆಕ್ಟಾಗಿ ಒಂದು ಚೂರು ಕೂಡ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ದೊಡ್ಡ ಅಳತೆ ಆದಾಗ ತುಂಬಾ ಕೇರ್ಫುಲ್ ಆಗಿ ನಾವು, ಇದು ಫುಲ್ಲು ರೆಡಿ ಆಯಿತು. ಇದಕ್ಕಿನ್ನ ಯಾವುದೇ ಪೀಸನ್ನು ಕೂಡಿಸೋ ಅವಶ್ಯಕತೆ ಇಲ್ಲ. ಇದಕ್ಕೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಬ್ಯಾಕಲ್ಲಿ ಒಂದು ಪೀಸನ್ನು ಕೊಡಬೇಕು. ನೋಡಿ, ಇಲ್ಲಿ ಪೀಸನ್ನು ಕೊಡಬೇಕಾಗುತ್ತೆ. ಇದನ್ನ ಡಿಸೈನ್ ಮಾಡೋದಕ್ಕೆ ಉಪಯೋಗಿಸ್ಕೊತೀನಿ. ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಬೇಕು. ಇದರಲ್ಲಿ ಯಾವ ರೀತಿ ಕಟ್ಟಿಂಗನ್ನು ಮಾಡಲ್ಲ ನಾನು. ಇನ್ನೇನು ಉಳಿದಿದೆಯೋ ಅದನ್ನ ಮಾತ್ರನೇ ಉಪಯೋಗಿಸ್ಕೊಬೇಕಾಗುತ್ತೆ. ಒಂದು ಚೂರು ಕೂಡ ಯಾವುದೇ ಕಾರಣಕ್ಕೂ ವೇಸ್ಟನ್ನು ಮಾಡಬೇಡಿ. ನಾನು ಇದಕ್ಕೆ ಬೇರೆ ಇನ್ನೊಂದು ಬಟ್ಟೆಯನ್ನು ಹಾಕ್ತೀನಿ. ಇದಕ್ಕೆ ಬೆಲ್ಟ್ ಪಟ್ಟಿಗೆ ಇದರೊಳಗೆ ನಾನು ಇದಕ್ಕೊಂದು ಸ್ವಲ್ಪ ಬಳಸ್ಬಿಟ್ಟು ಮಿಕ್ಕಿದ್ದನ್ನು ಸಿಂಗಲ್ ಪಟ್ಟಿಗೆ ಯೂಸ್ ಮಾಡ್ಕೊತೀನಿ. ಇದು ಸಿಂಗಲ್ ಪಟ್ಟಿ ಆಗುತ್ತೆ. ಇದು ಇಲ್ಲಿಗೆ ಬೇಕಾದಂತಹ ಪಟ್ಟಿ. ನೋಡಿ, ಇದಾಯಿತು ರೆಡಿ. ಇಲ್ಲಿ ಒಂದು ಸ್ವಲ್ಪ ಇರೋದ್ರಿಂದ ಇದೊಳಕ್ಕೆ ಹೋಗುತ್ತೆ. ಇಲ್ಲೇನು ಕಟ್ ಮಾಡಿ ನಾನು ಪ್ಯಾಚ್ ಮಾಡಲ್ಲ. ಬ್ಯಾಕ್ ಇರೋದ್ರಿಂದ ನಾನೇನು ಪ್ಯಾಚನ್ನು ಮಾಡಕ್ಕೆ ಹೋಗಲ್ಲ. ಇದು ಫುಲ್ಲು ರೆಡಿ ಆಯಿತು. ನೋಡಿ, ಉಪ್ಪಟ್ಟಿಗೆ ಇದು ರೆಡಿ ಆಯಿತು. ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು. ಅದಕ್ಕಿನ್ನ ಬಟ್ಟೆಗಳನ್ನು ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕೂಡ್ಸೋದಕ್ಕೆ. ನೋಡಿ, ಇದು ಡಬಲ್ ಪಟ್ಟಿಗೆ ಅಂದರೆ ರಿಂಗ್ ಮಾಡೋದಕ್ಕೆ, ಉಕ್ಸ್ ಮಾಡ್ತೀವಲ್ಲ ರಿಂಗ್ ಮಾಡೋದಕ್ಕೆ, ಇದಕ್ಕೂ ಕೂಡ ನಾನು ಬಟ್ಟೆಯನ್ನು ಕೊಡ್ತೀನಿ. ತುಂಬ ಇದಿರೋದ್ರಿಂದ, ತೆಳುವಿರೋದ್ರಿಂದ ಇದು ರೆಡಿ ಆಯಿತು. ಉಪ್ಪಟ್ಟೆ ಆಯಿತು, ರಿಂಗ್ ಪಟ್ಟೆ ಆಯಿತು. ಇನ್ನು ಇದನ್ನು ನಾನು ಡೋರಿ ಮಾಡೋದಕ್ಕೆ ಹೇಳಿದ್ದಾರೆ ಅವರು. ಡೋರಿಗೆ ಕಟ್ ಮಾಡ್ಕೊಬೇಕು. ಡೋರಿಗೆ ಕಟ್ ಮಾಡ್ಕೊಬೇಕು. ಪೈಪಿಂಗನ್ನು ನಾನು ಗೋಲ್ಡಲ್ಲಿ ಕೊಡ್ತೀನಿ. ಇದನ್ನು ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ಇದನ್ನು ಇನ್ನೊಂದು ಸ್ಲೀವ್ಗೆ ಇದನ್ನು ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಷ್ಟೇ ಬಟ್ಟೆ ಇರೋದು. ಸ್ಲೀವ್ಗೆ ಆಯಿತು. ಇನ್ನೂ 2 ಸ್ಲೀವ್ಗೆ ಇಲ್ಲೇನಿದೆಯೋ ಇದನ್ನು ಉಪಯೋಗಿಸ್ತೀನಿ. ನೋಡಿ, ಸ್ಲೀವ್ಗೆ ಇದನ್ನು ಉಪಯೋಗಿಸ್ತೀನಿ. ಯಾಕಂದರೆ ಇಷ್ಟು ನೋಡಿ, ಫುಲ್ಲು ರೆಡಿ ಆಯಿತು. ಇನ್ನು ಡೋರಿಗೆ ಅಷ್ಟೇ ಉಳಿದಿರೋದು. ಇಷ್ಟು ಮಾತ್ರ ಡೋರಿಗೆ ಉಳಿಸ್ಕೊಂಡಿದ್ದೀನಿ. ಇಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಪರ್ಫೆಕ್ಟಾಗಿ ಆಯಿತು. ನೋಡಿ, ಡೋರಿ ಮಾಡೋದಕ್ಕೆ ಇಷ್ಟನ್ನು ಉಳಿಸ್ಕೊಂಡಿದ್ದೀನಿ ಅಷ್ಟೇನೇನೆ. ಇನ್ನು ಯಾವುದೇ ಬಟ್ಟೆ ಅದರಲ್ಲಿ ನೀವು ನೋಡ್ದಂಗೆ ಒಂದು ಚೂರು ಬಟ್ಟೆ ಕೂಡ ಇದರೊಳಗೆ ಉಳಿದಿಲ್ಲ.
ಇನ್ನು ಒಂದು ಸ್ವಲ್ಪನೂ ಉಳಿದಿಲ್ಲ. ನಮ್ದು ಏನು ಸೆಂಟ್ರಲ್ ಡಿಸೈನ್ಗೆ ಅಂತ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಉಳಿಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ. ನೋಡಿ ಇಷ್ಟು ಇದನ್ನು ಡೋರಿಗೆ ನೀಟಾಗಿ ವೇಸ್ಟ್ ಮಾಡ್ದಂಗೆ ಇಟ್ಕೊಂಡು ಡೋರಿ ಮಾಡಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, 60 ಸೆಂಟಿಮೀಟರ್ ಬಟ್ಟೆನಲ್ಲಿ ಯಾವ ರೀತಿ 44 ಎದೆ ಸುತ್ತಳತೆಯ ಬ್ಲೌಸನ್ನು ಕಟ್ಟಿಂಗ್ ಮಾಡೋದು ಅಂತ ನಿಧಾನಕ್ಕೆ, ನಾನು ಯಾವುದೇ ಫಾಸ್ಟ್ ಆಗಲ್ಲ ಇರ್ಬೋದು, ಮತ್ತು ಯಾವ್ಯಾವ ಪೀಸಲ್ಲಿ ಉಳಿಸಿದ್ದನ್ನು ತೋಳುಗಾಗಿರ್ಬೋದು, ಮತ್ತು ಇನ್ನು ಇದಕ್ಕೆ ಏನಕ್ಕೆ ಫ್ರಂಟ್ ಪಾರ್ಟಲ್ಲಿ ಆಗಿರ್ಬೋದು, ಅದಕ್ಕೆಲ್ಲ ನಾನು ಯಾವ ಥರ ಉಪಯೋಗಿಸೋದು ಅಂತಲೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.